ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಏರಿಸ್ತಾ ಇವತ್ತು ಇಳಿಸ್ಬಿಟ್ಟ. ದೇಶದವನು 1000 ಕೋಟಿ ಮಾರ್ದ ಅಂತಂದ್ರೆ ನಿಮ್ಮದು 500 ಕೋಟಿ ಒಳಗಡೆ ಹೋಗ್ತಾ ಇದೆ. ಅಂದ್ರೆ ಈಗ ₹10 ಒಬ್ಬ ಮಾರ್ಬಿಟ್ಟ ಅಂತಂದ್ರೆ ಅದನ್ನ ಅದೇ ಲೆವೆಲಲ್ಲಿ ಮಾರೋದಕ್ಕೆ ನಿಮ್ಮದು ₹50 ಹೋಗ್ತಾ ಇದೆ. 1:5 ನಿಮ್ಮ ದುಡ್ಡು ನನ್ನ ದುಡ್ಡಲ್ಲ. ಆಯ್ತಾ? ಲಾಭನ ನೀವೇ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅರ್ನಿಂಗ್ಸು ಮಲ್ಕೊಂಡ್ಬಿಟ್ಟಿದೆ. ಏನೇ ಎನರ್ಜಿ ಕೊಟ್ಟರು ಕೂಡ ಏರ್ತಾ ಇಲ್ಲ. ಸರಿ, ಗ್ಲೂಕೋಸ್ ಕೊಟ್ಟಾಯ್ತು, ಈಗ ಡ್ರಿಪ್ಸ್ ಹಾಕೊಂಡು ಬಂದಿದ್ದೀವಿ. ನಾಳೆ ನಮ್ಮ ಕೆಲವು ಕಂಪನಿಗಳ ರಿಸಲ್ಟ್ಸು, ತುಂಬ ಫೇವ್ರೇಟ್ ಕಂಪನಿಗಳ ರಿಸಲ್ಟ್ಸು ಇವತ್ತು ನಾಳೆನೂ ಬರುತ್ತೆ. ಅದು ಏನು ದೊಡ್ಡದಾಗಿ ಇರಲ್ಲ ಅನ್ನೋದನ್ನ ಮುಂಚೆನೇ ನಿಮಗೆ ಅಲರ್ಟ್ ಕೊಡ್ತಾನೇ ಇದ್ದೀನಿ. ಅದರಿಂದ ಈಗ ಸದ್ಯಕ್ಕೆ ನಾವು ಟಿಫನ್ ಕಾಫಿ ರೇಂಜಲ್ಲೇ ಇದ್ದೀವಿ. ನಿನ್ನೆ ಜಪಾನ್ ಹಾಲಿಡೇ, ಆದರೆ ಪಾಸಿಂಗಲ್ಲಿ ಹೇಳಿದೆ ಟ್ರಂಪ್ ಟೋಟಲ್ ಸರೆಂಡರು. ಈಗ ಎಕ್ಸಿಸ್ಟಿಂಗ್ ಟ್ಯಾರಿಫ್ ಮೇಲೆ ಆ 15 ಟ್ಯಾರಿಫ್ ಇಲ್ಲ. ಆ 15 ಟ್ಯಾರಿಫೇನೆ, ಅದಕ್ಕೆ ಮೇಲೆ ಏನು ಇಲ್ಲ ಅಂತ ಹೇಳಿದ್ರು. ಜಪಾನ್ ಮಾರ್ಕೆಟು ಆಲ್ ಟೈಮ್ ಹೈ ಪರಾಗಿ ಮೇಲೆ ಏರ್ತಾನೆ ಇದೆ. ಟ್ರೇಡರ್ ಕ್ಲೈಂಟ್ಸ್ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸ್ವಲ್ಪ ಕೆಳಗಡೆ ಇದ್ದಂಥ ಕಂಪನಿ ಹೋಂಡಾ ಥರ ಕಂಪನಿಗಳನ್ನೆಲ್ಲ ಮೇಲೆ ಎತ್ತಿ ಎಲ್ಲೋ ನಿಲ್ಲಿಸ್ಬಿಟ್ಟಿದ್ದಾರೆ. ಟೊಯೋಟಾ ತುಂಬಾ ಭಯಂಕರವಾಗಿ 192ರಲ್ಲಿದೆ. ಟ್ರೇಡರ್ಗೆ ಖುಷಿನೋ ಖುಷಿ, ಕ್ಲೈಂಟ್ ಕೂಡ ಖುಷಿ. ಥರ ಇಂಟರ್ನ್ಯಾಷನಲ್ ಮಾರ್ಕೆಟ್ಸು, ಜಾಪನೀಸ್ ಮಾರ್ಕೆಟ್ಸ್ ಬಗ್ಗೆ ತಿಳ್ಕೋಬೇಕು. ವಿನೋದ್ ಶ್ರೀನಿವಾಸನ್ ಅಂತ ನನ್ನ ತಮ್ಮನ ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಮಾಡಿ. ಸೊ ಇದೇನೇ ನಮ್ಮ ಸ್ಟ್ರಾಟಜಿ. ಮೇಲೂ ಕೆಳಗೂ ಹೋಗುತ್ತೆ. ನಮ್ದೆಲ್ಲ ಈಗ ಮ್ಯಾಗ್ನಿಫಿಕ್ 7ರಲ್ಲಿ ಏನೂ ಇಲ್ಲ. ಅದರಿಂದ ನಮ್ಮ ಸ್ಟ್ರಾಟಜಿ ಡಿಫರೆಂಟ್ ಆದಂಥ ಸ್ಟ್ರಾಟಜಿ. ಕ್ಯಾಲ್ಕುಲೇಟೆಡ್ ಡಾಲರ್ ಗೋಲ್ಡು ಇಂಟ್ರೆಸ್ಟ್ ರೇಟು ಈಕ್ವೇಷನ್ ಇಟ್ಟು ನಾವು ಹಾಕುವಂಥದ್ದು. ಎನಿವೇ ಗೋಲ್ಡ್ ಅಂತ ಅನ್ನೋದ್ರಿಂದ ಇದು $90 ಇಳಿದು $3,400 ಹತ್ರ ಇದೆ. ಫ್ಯೂಚರ್ಸ್ ಮಾರ್ಕೆಟಲ್ಲಿ ಒಂದು ಔನ್ಸು ಇಲ್ಲೂ ಸ್ವಲ್ಪ ಕಡಿಮೆ ಆಗಿರುತ್ತೆ. ಚೆನ್ನಾಗಿ ಮೇಲೇನೆ ನಿಂತಿದೆ. ಚಿಂತೆ ಮಾಡೋದು ಬೇಡ. 9,295 ಪ್ಲಸ್ GST. ನಮಗೆ ಚಿಂತೆನೇ ಇಲ್ಲ. ತಿರ್ಗಾ ಡಾಲರ್ ಬೀಳತ್ತೆ, ರೂಪಾಯಿನೂ ಡಾಲರು ಬೀಳತ್ತೆ, ಗೋಲ್ಡ್ ಏರತ್ತೆ. ಅಲ್ಲೇ ವೆಯ್ಟ್ ಮಾಡಿ ನೋಡೋಣ. ಎಲ್ಲಾದರೂ ಬಿತ್ತು ಅಂತಂದರೆ 1-2 ಅಂತ ಗ್ರಾಮಲ್ಲಿ ಗೋಲ್ಡ್ನ ಮಾರ್ಸೋಣ. ಇದೇನೇ ನಮ್ಮ ಸ್ಟ್ರಾಟಜಿ. ಕ್ಲಿಯರ್ ಆಗಿ ಇರಿ. ನಿನ್ನೆ ಏನಾಯ್ತು ಮಾರ್ಕೆಟಲ್ಲಿ, ಯಾಕೆ ಸರ್ ಅಂತ ಕೇಳಿದ್ರೆ ಅಮ್ಮಯ್ಯವ್ರು ಏನು ಹೇಳಿದ್ರು, ಇನ್ನೂ ಸ್ವಲ್ಪ LICನ ಮಾರ್ತೀನಿ, LIC ₹4 ₹5 ಕಷ್ಟಪಟ್ಟು ಏರಿಸಿ ಅದನ್ನು ಹೆಂಗೋ ನಿಲ್ಲಿಸಿದ್ದಾರೆ. 3 ವರ್ಷಕ್ಕೆ ನಿನಗೆ ₹5 ಲಾಭ. ತುಂಬ ಜನಕ್ಕೆ ಹೆವಿ ಲಾಸು. 5% ಕೂಡ ಇನ್ನೂ ಮಾರಿಲ್ಲ. ಇರುವ ಮಾರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ವೇಲಿ ಬಂದ್ಬಿಡುತ್ತೆ. ಯಾಕೆಂತಂದ್ರೆ ನಿಮ್ಮ ಟನ್ನೆನಲ್ಲೇ ಟೋಪಿ ಹಾಕ್ತಾರೆ. ಅದೇ ಥರ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನು ನಾವು ಡಿಸ್ಇನ್ವೆಸ್ಟ್ ಮಾಡ್ತೀವಿ. ಈ ಡಿಸ್ಇನ್ವೆಸ್ಟ್ಮೆಂಟ್ ಹೇಗೆ ನಡೆಯುತ್ತೆ ಅಂತ ಹೇಳ್ತೀನಿ. ಈಗ ಇಲ್ಲೊಂದು ಪ್ಯಾಕೆಟ್ ಇರುತ್ತೆ, ಇಲ್ಲೊಂದು ಪ್ಯಾಕೆಟ್ ಇರುತ್ತೆ, ಇಲ್ಲೊಂದು ಪ್ಯಾಕೆಟ್ ಇರುತ್ತೆ. ಈ 3 ಪ್ಯಾಕೆಟ್ ನಡುವೆ ಬದಲಾಯಿಸ್ತಾನೆ. SBI ಸಕ್ಸಸ್ಫುಲ್ KIP ಅಂತ ಅಂದ್ರು. ಸಕ್ಸಸ್ಫುಲ್ KIP ಅನ್ನೋದು ಯಾರು SBI ಸ್ಟಾಕ್ ಮೇಲೆ ತಗೊಂಡ್ರು? LIC ತಗೊಂಡ್ರು. LIC ಇನ್ಶೂರೆನ್ಸ್ ಕಂಪನಿ 2 SBIನೇ 2 ಇನ್ಶೂರೆನ್ಸ್ ಕಂಪನಿನೇ ಇಟ್ಟಿದ್ದಾನೆ. ಮ್ಯೂಚುವಲ್ ಫಂಡ್ ಇಟ್ಟಿದ್ದಾನೆ. LICನ ಹಾರಿದ್ರೆ ಯಾರು ಕಾಪಾಡ್ತಾರೆ? SBI ಕಾಪಾಡ್ತಾನೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಲ್ಲ ಇದೆ, ಕಾಪಾಡ್ತಾರೆ. ICICI ಒನ್ ಆಫ್ ದಿ ಮೇಕ್ಸ್ ಪಬ್ಲಿಕ್ ಸ್ಟಾಕ್ ನೇಮ್. ICICI ಮ್ಯೂಚುವಲ್ ಫಂಡ್ ಕಾಪಾಡಿದ್ರಿಂದ ವಿಥೌಟ್ ಅಕ್ಸೆಪ್ಟಿಂಗ್ ಸೆಟಲ್ ಮಾಡಿದ್ದು ಕೂಡ ನಿಮಗೆ ಜ್ಞಾಪಕ ಇರುತ್ತೆ. ಅದರಿಂದ ಒಂದು ಪ್ಯಾಕೆಟಿಂದ ಇನ್ನೊಂದು ಪ್ಯಾಕೆಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ನಂಬಿ ಅದನ್ನು ಕಾರಣ ಅಂತ ತೋರಿಸಿ ನಿನ್ನೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕನ್ನೇ ತಗೊಂಡು ಏರ್ಸಿದ್ರು. ಇವತ್ತು ನಾನು ಮಾತಾಡುವಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಪ್ಲಸ್ ಬ್ಯಾಂಕಿಂಗ್ ಇಂಡೆಕ್ಸ್ ಏನಾಯಿತು ಧರ್ಮದ ಏಟ್ ಕೊಟ್ಟು 350 ಪಾಯಿಂಟ್ಗಿಂತ ಕೆಳಗಡೆ ಇದೆ. ಅದರಿಂದ ಈ ವೈರೇಷನ್ಸ್ನ ಬಿಟ್ಬಿಡಿ. ಇವತ್ತು ಯಾರು ಇದನ್ನ ಏರಿಸಿ ಈ ಮಾರ್ಕೆಟು ಸ್ವಲ್ಪ ಪಾಸಿಟಿವ್ಗೆ ಏರಿ ಇಳಿತಿದೆ ಅಂತ ಅಂದರೆ ಇವತ್ತು ಸೆಲೆಕ್ಷನ್ನು IT ಇಂಡೆಕ್ಸು. ಅದೇನ್ರಿ AI ಬಂದು ಪರ್ಮನೆಂಟ್ ಇನ್ಸ್ಟ್ರಕ್ಷನ್ನು ಜನನ ತೆಗಿತಾ ಇದ್ದಾರೆ. TCS ಅಲ್ಲೇ ಜನನ ತೆಗಿತಾ ಇದ್ದಾರೆ. ಆಗಿರೋವಾಗ IT ನ ಹೇಗೆ ಎತ್ತಕ್ಕಾಗುತ್ತೆ? ಏನೋ ಎತ್ತುತ್ತಾ ಇದ್ದಾರೆ, ಆದರೆ IT ನಲ್ಲಿ ಕೆಲವು ವ್ಯಾಲ್ಯೂಯೇಷನ್ಸ್ ಚೆನ್ನಾಗಿದೆ. ECS, ಇನ್ಫೋಸಿಸ್, HCL, ವಿಪ್ರೋ 5 ಇಯರ್ ಲೋ ಹತ್ರ ಇದೆ. 20 ಟೈಮ್ ಅರ್ನಿಂಗ್ಗಿಂತ ಕೆಳಗಡೆ ಇತ್ತು ಅಂತ ಅಂದರೆ 1-2 ಅಂತ ನೀವು ಆಸೆಗೋಸ್ಕರ ನೋಡ್ಬೋದು. ಇದರಲ್ಲಿ ತುಂಬ ಕ್ಲಿಯರ್ ಆಗಿ ಇಲ್ಲಿ ಡಿವಿಡೆಂಡ್ ಈಲ್ಡ್ ಕೂಡ 2-3% ಅಷ್ಟು ಇದೆ. ಇದಕ್ಕಿಂತ ಸ್ವಲ್ಪ ಕೆಳಗಡೆ ಹೋದರೆ ಇನ್ನೂ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇದು ಸಿಂಪಲ್. ಈಗ ಮೇಸ್ತ್ರಿಗೆ ಕೆಲಸ ಹಿಡಿಯೋದಂದ್ರೆ ಈಗ ಮೇಸ್ತ್ರಿ, ಗಾರೆ ಕೆಲಸದವರು, ಕಾರ್ಪೆಂಟರು ಈ ಥರ ಜನಗಳನ್ನ ಕೆಲಸಕ್ಕೆ ಜನಗಳನ್ನ ಹಿಡ್ಕೊಡೋಂಥ ಕೆಲಸ ಆ ಬಿಸ್ನೆಸ್ನ ಬಿಟ್ಟು ಹೋಗೋದೇ ಇಲ್ಲ. ಕನ್ಫರ್ಮ್ಡ್ ಆಗಿ ಇರುತ್ತೆ.
ಅದರಿಂದ ಇವರೆಲ್ಲ ಇಟ್ಕೋಬಹುದು. ಬಜಾಜ್ ಆಟೋದಲ್ಲಿ ಒಂದು ಶುಭ ಸುದ್ದಿ 12,000ದಿಂದ ನಿಯರ್ಲಿ ಒಂದು 40% ಕೆಳಗಡೆ ಬಿದ್ದು 2,500ವರೆಗೂ ಬಂದು 2,200 ತಲೆ ಎತ್ತೋದಕ್ಕೆ ನೋಡ್ತಾ ಇದೆ. ಆದ್ರೆ 30 ಟೈಮ್ಸ್ ಅರ್ನಿಂಗ್ಸ್. ಇದರಲ್ಲಿ ಏನು ಶುಭ ಸುದ್ದಿ ಅಂತ ನೋಡಿದ್ರಿ ಅಂದ್ರೆ ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ ಈ 50%ಗೆ ಮೇಲೆ ಅವರ ಸೇಲ್ಸು ಕ್ರೆಡಿಟ್ ಅಲ್ಲಿ ಹೋಗ್ತಾ ಇದೆ. ಈಗ ಬಜಾಜ್ ಫಿನ್ಸರ್ವ್ ತುಂಬಾ ದೊಡ್ಡದಾಗಿರೋದ್ರಿಂದ ಕಾನ್ಸಂಟ್ರೇಟ್ ಮಾಡಿ ಸಾಲ ಕೊಡಲ್ಲ ಅಂತಿದ್ದಾರೆ. ಸಾಲ ಕೊಡೋದಕ್ಕೋಸ್ಕರ ಒಂದು ಕಂಪನಿನ ಮಾಡಿದ್ದಾರೆ ಅಂತ ನಾನು ನಿಂಗೆ ಮುಂಚೆನೆ ಹೇಳಿದ್ದೆ. ಆ ಕಂಪನಿ ಹೆಸರು ಬಜಾಜ್ ಆಟೋ ಕ್ರೆಡಿಟ್. ಬಿಸ್ನೆಸ್ ನ ಶುರು ಮಾಡಿ ಪ್ರಾಫಿಟ್ಸ್ ಮಾಡಿದೆ. 16,000 ಕೋಟಿನ ಇಟ್ಟಿದ್ದಾರೆ. ಆ 16,000 ಕೋಟಿನಲ್ಲಿ ಸ್ವಲ್ಪ ತೆಗೆದು ಇಲ್ಲಿಗೆ ಕೊಡ್ತಾರೆ. ಇದ್ರಲ್ಲಿ ಏನ್ ಸುದ್ದಿ ಅನ್ನೋದು ನಿಮ್ಗೆ ಗೊತ್ತಾಗಿಲ್ವಲ್ಲ. ಈಗ ಬುಲೆಟ್ಗೆ ಮಾತ್ರ ನೀವು ಸಾಲ ತಗೋಬೋದಾ? KTM ಬೈಕ್ಸ್ಗೆ ಕೂಡ ಚೀಪ್ ಆಗಿ ಕೊಡ್ತಾರೆ. ಆ ಚಿನ್ನ ದೊಡ್ಡದಾಗಿ ಇಟ್ಕೊಂಡು ತಿಂಗಳಿಗೆ 3,000 ರೂಪಾಯಿ 4,000 ರೂಪಾಯಿ ಕಟ್ಟೋ ತರ KTM ಬೈಕ್ನ ನಿಮ್ಮ ತಲೆಗೆ ಕಟ್ತಾರೆ. ಈಗ ನಮ್ಮ ಆಫೀಸ್ ಕೆಳಗಡೆನೆ 3 KTM ಬೈಕ್ಸ್ ಇದೆ. ಒಂದು KTM ಬೈಕ್ ಅನ್ನೋದು 2.5 3 ಲಕ್ಷ ರೂಪಾಯಿ ಇರುತ್ತೆ ಅಂತ ಹೇಳ್ತಾರೆ. 30,000 40,000 ಸಂಬಳ ತಗೊಳ್ಳೋಂಥವ್ರಿಗೆಲ್ಲ KTM ಬೈಕ್ನ ಕೊಟ್ಟು ಹ್ಯಾಪಿಯಾಗಿರೋ ಹಾಗೆ ಮಾಡಿದ್ದಾರೆ. ಇವರು ಗರ್ಲ್ ಫ್ರೆಂಡ್ನ ಕರ್ಕೊಂಡು ಹೋಗೋ ಸಂತೋಷದಲ್ಲಿ ಬೈಕ್ನ ತಗೊಂಡ್ಬಿಡ್ತಾರೆ. ಬಜಾಜ್ ಆಟೋ ಕ್ರೆಡಿಟ್ ಲಾಭ ನೋಡುತ್ತೆ. ಇದನ್ನ ನಾವು ಹೇಳ್ತಾ ಇರೋದ್ರಿಂದ ಜನ ಇದನ್ನ ಕೇಳಿ ಬಿದ್ಕೊಳ್ಳೋದೇನಿಲ್ಲ. ಬಜಾಜ್ ಆಟೋ ಕ್ರೆಡಿಟ್ಗೆ ಇದು ಒಂದು ಒಳ್ಳೆ ಸುದ್ದಿ. ಈ ಸುದ್ದಿನೇ ನಾನು ಹೇಳೋದಕ್ಕೆ ಬಂದೆ. ಈ ಸ್ಟಾಕ್ ಟ್ಯಾಡ್ ಬಿಟ್ಟು ಕಾಸ್ಟ್ಲಿ ಆಗಿದೆ. ಅದರಿಂದ ನೋಡಿ ಕನ್ಸಿಡರ್ ಮಾಡಿ. 7,500ಕ್ಕಿಂತ ಕೆಳಗಡೆ ಹೋದ್ರೆ ನೋಡೋಣ. 7,500ಕ್ಕಿಂತ ಕೆಳಗಡೆ ಹೋಗ್ಬಿಡುತ್ತೆ ಡಮಾರ್ ಅಂತ ಮಾರ್ಕೆಟ್ ಬಂದು ಏನಾದರೂ ಡಮಾಲ್ ಹಾಕ್ತಾ ಅಂತಂದ್ರೆ ಇದೊಂದು ಶುಭ ಸುದ್ದಿ. ಆಲ್ರೆಡಿ ಇದನ್ನ ಒಂದು 3,000ದಲ್ಲಿ ಕನ್ಸಿಡರ್ ಮಾಡ್ದಂಥವ್ರಿಗೆ ಶುಭ ಸುದ್ದಿನ ಹೇಳುವಂಥದ್ದು ನಮ್ಮ ಕರ್ತವ್ಯ. ಅದರಿಂದ ಅದು ಮಾರುತಿ ರೇಂಜ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಅದನ್ನ ಈಗ ಸದ್ಯಕ್ಕೆ ವೆಲ್ ಲೆಫ್ಟ್ ಬಿಟ್ಬಿಡೋಣ. ನಾಳೆ ಝೈಡಸ್ ರಿಸಲ್ಟ್ ಬರ್ತಾ ಇದೆ. ಹಲವು ಡ್ರಗ್ಸ್ಗಳಿಗೆ ಈ ಪೈನ್ ರಿಲೀಫು, ಪೈನ್ ಮ್ಯಾನೇಜ್ಮೆಂಟು, ಮಲ್ಟಿಪಲ್ ಸೊರಾಸಿಸು, ಕೆಲವು ಕ್ಯಾನ್ಸರ್ಗಳಿಗೆ ಅಂತ ಹಲವು ಡ್ರಗ್ಸ್ಗಳಿಗೆ ಅಪ್ರೂವಲ್ ತಗೊಂಡು ಇಟ್ಕೊಂಡಿದ್ದಾರೆ. ಆ ಡ್ರಗ್ಸ್ನೆಲ್ಲ ಅಲ್ಲಿ ಇಳಿಸ್ತಾರೆ. ಈ ಮಧ್ಯದಲ್ಲಿ ಟ್ರಂಪ್ ಬಂದು ಹೆದರಿಸ್ತಾರೆ. ಆಗೆಲ್ಲ ಈ ಸ್ಟಾಕ್ನ ಹೊಡಿತಾರೆ. ಆಗ ನಾವು ಆರಿಸ್ಕೋಬಹುದು. ಯಾವಾಗ್ಲೂ ನಾನು ಹೇಳ್ತೀನಿ ಟ್ರಂಪ್ ಹೆಸರು ಟ್ಯಾಕೋ ಟ್ರಂಪ್ ಅಂತ. ಅಂತಂದ್ರೆ ಟ್ರಂಪ್ ಆಲ್ವೇಸ್ ಚಿಕನ್ ಸಾಫ್ಟ್ ಅಂತ ಅರ್ಥ. ಅದು ಕೊನೆಯ ಕಾಲದಲ್ಲಿ ಪಲ್ಟಿ ಹೊಡೆದ್ಬಿಡ್ತಾರೆ. ಅವ್ರಿಗಿಂತ ಕೆಳಗಡೆ ಇರೋರ್ನೆಲ್ಲ ಏರಿ ತುಳಿತಾರೆ. ಸ್ವಲ್ಪ ಈಕ್ವಲ್ ಆಗಿರೋರ್ನ ನೋಡಿದ್ರೆ ಭಯ ಪಟ್ಬಿಡ್ತಾರೆ. ಏನಾದವನು ನಿನಗೂ ಅಷ್ಟೇ ನಿಮ್ಮ ಅಪ್ಪಗೂ ಅಷ್ಟೇ, ನೀನ್ ಬೇಕಾದ್ರೆ ಟ್ಯಾರಿಫ್ ಹಾಕೊಳ್ಳೋ, ನನಗೇನು ಚಿಂತೆ ಇಲ್ಲ, ರ್ಯಾರ್ ಅರ್ತ್ ಮೆಟಲ್ಸ್ ಎಲ್ಲ ಸಿಗಲ್ಲ, ನಿನ್ ಫ್ರೆಂಡ್ಗೂ ರ್ಯಾರ್ ಅರ್ತ್ ಮೆಟಲ್ಸ್ ಸಿಗಲ್ಲ ಅಂತ ಹೇಳ್ಬಿಟ್ರು. ಅದರಿಂದ ಇದು ಏನಾಗೋಯ್ತು ಅಂತಂದ್ರೆ ಟ್ರಂಪು ಚೈನಾಗೆ ಇನ್ನೂ ಒಂದು 90 ಡೇ ಎಕ್ಸ್ಟೆನ್ಷನ್ ಕೊಟ್ಬಿಟ್ಟಿದ್ದಾರೆ. ಇಂಡಿಯಾಗೆ ನೋ ಎಕ್ಸ್ಟೆನ್ಷನ್. ಜಪಾನ್ಗೆ ಫೇವರಬಲ್ ಟರ್ಮ್ಸ್. ಚೈನಾ ಜೊತೆ ಟಾಕಿಂಗ್, ಫಾರ್ ಎವರ್ ಟಾಕಿಂಗ್. ಯುರೋಪಿಯನ್ ಯೂನಿಯನ್ 15%. ಇಂಡಿಯಾದಲ್ಲಿ ಹೆಂಗೆ ಅಂದರೆ ಮೊದಲು ಒಂದು ಕಾಸ್ಟ್ ಆಫ್ ಗೂಡ್ಸ್. ತಿರುಪೋರ್ ಬನಿಯನ್ಗೆ 100 ರೂಪಾಯಿ ಬನಿಯನ್ಗೆ 102 ರೂಪಾಯಿ ಅಂತ ಟ್ಯಾಕ್ಸ್ ಹಾಕ್ತಾರೆ. ಅಂದರೆ 102 ರೂಪಾಯಿ. ಅದರಲ್ಲಿ ಒಂದು 25% ಟ್ಯಾಕ್ಸ್ ಹಾಕಿ ಒಂದು 26 ರೂಪಾಯಿ ಹಾಕ್ತಾರೆ. 126 ರೂಪಾಯಿಗೆ ಇನ್ನೂ ಒಂದು ಟ್ಯಾಕ್ಸ್ ಹಾಕ್ತಾರೆ. ಇದು ಸುಮಾರು ಒಂದು 153 ರೂಪಾಯಿಗೆ ಬರುತ್ತೆ. 53 ರೂಪಾಯಿಯಿಂದ 54 ರೂಪಾಯಿವರೆಗೂ ಟ್ಯಾಕ್ಸ್ ಬರುತ್ತೆ. ಯಾಕೆ ಅಂತಂದ್ರೆ ಇದು ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಇದು ಹೆಂಗೆ ಅಂತಂದ್ರೆ ನಾವು ಧೈರ್ಯವಾಗಿ ಟ್ರಂಪ್ನ ಎದುರಿಸಿದ್ವಿ ಅಂತಂದ್ರೆ ನಮ್ಗೆ ಈ ಪೊಸಿಷನ್ ಬರ್ತಾ ಇರಲಿಲ್ಲ. ವರ್ಷಕ್ಕೆ ಮುಂಚೆ ಈ ಡ್ರ್ಯಾಗನ್, ಎಲಿಫೆಂಟ್ ಅಂತೆಲ್ಲ ಮಾತಾಡ್ತಾ ಇದ್ವಿ. ಇವತ್ತು ಡ್ರ್ಯಾಗನ್ ಕೂಡ ಇಲಿ ಕತ್ತೆ ತರ ಆಗೋಯ್ತು. ನಮ್ಮನ್ನ ನೋಡಿ ಯಾವನು ಭಯನೂ ಪಡಲ್ಲ ಅಂತ. ಕಷ್ಟವಾಗಿರುತ್ತೆ, ಆದ್ರೆ ಇದೇನೆ ಸತ್ಯ. ಅದರಿಂದ ಚೈನಾಗೆ ಟ್ಯಾರಿಫ್ 90 ಡೇಸ್ ಇಲ್ಲ ಅನ್ನೋಂಥ ಸುದ್ದಿ ಮಾತ್ರ ನಮಗೆ ಬಂದಿದೆ. ITC ಹೋಟೆಲ್ಸು, ITC ಹೋಟೆಲ್ಸ್ ಅಲ್ಲಿ ನಿನ್ನೆ ಬ್ಯಾಟು ಟಾಟಾ ಹೇಳ್ತೀನಿ ಅನ್ನೋದಕ್ಕೋಸ್ಕರ RBI ಹತ್ರ ಪರ್ಮಿಷನ್ ಕೇಳಿದ್ದಾರೆ. ಆ ಮೀಟಿಂಗು ನಡೆದು ಮುಗ್ದಿದ್ರಲ್ಲಿ ನಮ್ಮ ಈ ಸಂಜಯ್ ಮಲ್ಹೋತ್ರಾ ತರ ಅಲ್ಲಿ ITC ಹೋಟೆಲ್ಸ್ ನ ಚೇರ್ಮನ್ ಸಂಜಯ್ ಪುರಿ ಒಂದು ಸುದ್ದಿನ ಹೇಳಿದ್ದಾರೆ. ಸಂಜಯ್ ಪುರಿ ಏನ್ ಹೇಳ್ತಿದ್ದಾರೆ, ನಾವು ಆಲ್ರೆಡಿ 200 ಹೋಟೆಲ್ನ ಪ್ಲಾನ್ ಮಾಡಿದ್ವಿ, ಇನ್ನೂ ಒಂದು 20 ಹೋಟೆಲ್ನ ಮಾಡಿ 220 ಹೋಟೆಲ್ ಅಂತ ಮಾಡ್ತೀವಿ. ಇದರಲ್ಲಿ 143 ಹೋಟೆಲ್ಸ್ ಆಲ್ರೆಡಿ ಕೆಲಸ ಮಾಡ್ತಾ ಇದೆ. ಕೆಲವೊಂದು ತಗೊಂಡು 75 ಹೋಟೆಲ್ಸ್ನ ಕ್ವಿಕ್ ಆಗಿ ತಗೊಂಡು ಬಂದ್ಬಿಡ್ತೀವಿ. 220ಗೆ ತಗೊಂಡು ಹೋಗ್ಬಿಡ್ತೀವಿ. 77 ಹೊಸ ಹೋಟೆಲ್ಸ್ನ ತೆಗಿತೀವಿ ಅಂತ ಹೇಳಿದ್ದಾರೆ. ಇದೆಲ್ಲಾನು ಅಸೆಪ್ಲೇಟ್ ಮಾಡೆಲ್ನಲ್ಲಿ ಇರೋದ್ರಿಂದ ದೊಡ್ಡದಾಗಿ ಕ್ಯಾಶ್ ಫ್ಲೋ ಇಶ್ಯೂಸ್ ಏನೂ ಇರೋದಿಲ್ಲ ಅಂತ ಹೇಳಿದ್ದಾರೆ.
ಅದರಿಂದ ಬ್ಯಾಟ್ ಮಾರಿದ್ರೆ, ಬೆಲೆ ಇಳಿದ್ರೆ, ಅವತ್ತು ಏನು ಬೆಲೆ ಇವೆ ಅನ್ನೋದನ್ನ ನೋಡಿ ನಾವು ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದಾ ಡಿಸೈಡ್ ಮಾಡಲ್ಲ. ಇದೆಲ್ಲ ನಡೀತಾ ಇರುವಾಗ ಸಂಜಯ್ ಮಲ್ಹೋತ್ರಾ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಟನ್ ಒತ್ತುತ್ತಾನೆ ಇದ್ದಾರೆ. ಡಾಲರ್ ಸಪ್ಲೈ ಬಟನ್ ಸ್ವಲ್ಪ ನಾನ್ ಡೆಲಿವರಬಲ್ ಫೀಚರ್ಸ್ ಅಲ್ವೋ, ಸ್ವಲ್ಪ ಖಜಾನೆಯಲ್ಲಿ ಇರುವಂತ ದುಡ್ಡನ್ನ ತೆಗೆದು ಮಾರಿ ನಾನ್ ಡೆಲಿವರಬಲ್ ಫಾರ್ವರ್ಡ್ ಅಂಡ್ ಫ್ಯೂಚರ್ಸ್ ಮಾರ್ಕೆಟ್ ದುಬೈಯಲ್ಲಿ ಬಟನ್ನ ಒತ್ತುತ್ತಾನೆ ಇದ್ದಾರೆ. ಡಾಲರ್ ಬೈ ಸೆಲ್ 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 ಅಂತ ಹಾಕಿದ್ದಾರೆ. ಆರ್ ಬಿ ಐ ಖಜಾನೆಯಿಂದ ಸ್ವಲ್ಪ ಕೊಡ್ತಾ ಇದ್ದಾರೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತ ಅಂದ್ರೆ $9 ಬಿಲಿಯನ್ ಮಾರಿದ್ದಾರೆ. ರೂಪಾಯಿ 87-80ರಲ್ಲಿ ಹೋಯ್ತು. ಅಲ್ಲಿಂದ ಈಗ 87-60ಕ್ಕೆ ಬಂದಿದೆ. 25-30 ಪೈಸೆ ಮೇಲೂ ಕೆಳಗೂ ಹೋಗ್ತಾ ಇರೋದಕ್ಕೆ ನಿಮ್ಮ ದುಡ್ಡು $9.3 ಬಿಲಿಯನ್ ಮಾರಿದ್ದಾರೆ. 1 ಬಿಲಿಯನ್ ಅಂತ ಅನ್ನೋದು ಎಷ್ಟು ಅನ್ನೋದನ್ನ ನೀವೇ ನೋಡ್ಕೊಳ್ಳಿ. ಅದನ್ನ 90ರಿಂದಾನೇ ಮಲ್ಟಿಪ್ಲೈ ಮಾಡ್ಕೋಬಹುದು. ಇವಾಗ ಅಷ್ಟು ಬಿಲಿಯನ್ ರುಪೀಸ್ ಹಲವು ಲಕ್ಷ ಕೋಟಿನ ಮಾರಿದ್ದಾರೆ. 30 ಪೈಸೆನ ಮೇಲೆ ಎತ್ತಿರಿಸೋದಕ್ಕೆ ಇದ್ರೂ ಮಾರ್ಕೆಟ್ ಇಂದ ದುಡ್ಡು ಹೊರಗಡೆ ಹೋಗ್ತಾನೆ ಇದೆ. ಅದರಿಂದ ಆದಷ್ಟು ಬೇಗ 88ನ ನಾವು ನೋಡ್ಬಿಡ್ತೀವಿ. 88ರಿಂದ 90ಕ್ಕೆ ಹೋಗೋದಕ್ಕೆ ತುಂಬಾ ದಿನ ಆಗೋದಿಲ್ಲ. ಏನು ನಮ್ಮ ಖಜಾನೆ ಸ್ವಲ್ಪ ಖಾಲಿ ಆಗುತ್ತೆ, ಪರವಾಗಿಲ್ಲ. ಅದರಿಂದಾನೇ ನಾನು ಹೇಳ್ತೀನಿ, ಚಿನ್ನವನ್ನ ತಗೊಳ್ಳಿ, ಯುಎಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಇಡಿ, ಎಲ್ಲಾದ್ರಲ್ಲೂ ನಾವು ಸೇಫ್ಟಿಯಾಗಿ ಇರ್ತೀವಿ ಅಂತ. ₹5 ₹10 ನೀವು ನಂಬ್ಕೊಂಡಿದ್ರೆ ₹5 ₹10 ಅನ್ನೋದು ಹೋಗಿ ₹56 ಇದ್ದಿದ್ದು ವರ್ಷದಲ್ಲಿ ₹90ವರೆಗೂ ಬಂದ್ಬಿಡ್ತು. ಚಿಂತೆ ಮಾಡಬೇಡಿ, ಸೆಂಚುರಿ ಯಾವಾಗ ಬರುತ್ತೆ ಅನ್ನೋದನ್ನ ನೋಡೋಣ. ಅದರಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತು. ರೂಪಾಯಿ ಡಿಕ್ಲೈನ್ ಆಗುತ್ತೆ, ಗೋಲ್ಡ್ ಸ್ಟ್ರಾಂಗ್ ಆಗಿರುತ್ತೆ, ಜಪಾನು ರಿಕವರಿ ಮೋಡ್ ಅಲ್ಲಿ ಇದೆ, ಹಲವು ಒಳ್ಳೆ ಅಮೆರಿಕನ್ ಸ್ಟಾಕ್ಸ್ನು ನಾವು ಇಟ್ಟಿದ್ದೀವಿ. ಇದೆಲ್ಲ ನಡೀತಾ ಇರೋವಾಗ ನಾನು 2 ದಿನಕ್ಕೆ ಮುಂಚೆ ಹೇಳ್ದೆ ನಿಮ್ಮ ಹತ್ರ, ICICI 50,000 ಮಿನಿಮಮ್ ಡೆಪಾಸಿಟ್ ಮಾಡಿದ್ರಿಂದ ಕೆಲವು ಅಪ್ರಾಣಿಗಳು ಮಲ್ಹೋತ್ರಾ ಹತ್ರ ತಗೊಂಡು ಹೋದ್ರು. ಮಲ್ಹೋತ್ರಾ ಸರ್ ಹೇಳ್ಬಿಟ್ಟು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತಾನೇ ನಾನು ಓದಿದ್ದೀನಿ ಸರ್, ಐ ಆಮ್ ವೆರಿ ಬಿಸಿ, ಆಯಾಯ ಬ್ಯಾಂಕು ಎಷ್ಟು ಬ್ಯಾಲೆನ್ಸ್ ಮಾಡಿದ್ರೆ ಇಟ್ಕೋಬಹುದು, ನಿಮಗೆ ಕೋಆಪರೇಟಿವ್ ಬ್ಯಾಂಕ್ ಇದೆ, SBI ಬ್ಯಾಂಕ್ ಇದೆ, ಪ್ಲೀಸ್ನ ಕಮ್ಮಿ ಹಾಕೋದಕ್ಕೆ ಹೇಳ್ತೀನಿ, ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜು ಅಲ್ಲೋಗಿ ಓಪನ್ ಮಾಡಿ ಅಂತ ಹೇಳಿದ್ದಾರೆ. ಅದರಿಂದ ಅದರಲ್ಲಿ ತಲೆ ಹಾಕಲ್ಲ ನಾನು ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ICICI ಬ್ಯಾಂಕಲ್ಲಿ ಅಕೌಂಟ್ ಇಟ್ಕೋಬೇಕು ಅಂತಂದ್ರೆ ₹50,000 ರೆಡಿ ಮಾಡಿ ಇಟ್ಕೊಳ್ಳಿ ಮದ್ರಾಸಲ್ಲಿ. ಸೆಮಿ ಅರ್ಬನ್ ಟೌನ್ ಅಂತಂದ್ರೆ ₹20,000, ಹಳ್ಳಿ ಅಂತಂದ್ರೆ ₹10,000. ಇದೇನೇ ಸ್ಕೀಮು. ಇಕ್ಕೊಂಡ್ರೆ ಇರಿ, ಇಲ್ಲಾಂದ್ರೆ ಹಾಗೆ ಹೊರಗಡೆ ಹೋಗ್ತಾ ಇರಿ ಅಂತ ICICI ಬ್ಯಾಂಕು ಹೇಳ್ತಾ ಇದ್ದಾನೆ. ಮಲ್ಹೋತ್ರಾ ಹೇಳ್ತಾ ಇದ್ದಾರೆ. ಈ ರಜನಿಹಾಮ್ ಅರುಣಾಚಲಂ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತಾರೆ. ಕೊನೆಯಲ್ಲಿ ಈಗ ICICI ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿರೋ ಕತೆ ಇದು ಈ ಅರುಣಾಚಲಂ ಡೈಲಾಗ್ ಥರಾನೇ. ದೇವ್ರು ಹೇಳ್ತಾನೆ, ಅರುಣಾಚಲಂ ಮುಗಿಸ್ತಾನೆ ಅನ್ನೋ ಥರ ಮಲ್ಹೋತ್ರಾ ಅನ್ಕೊಂಡ್ರು, ICICI ಮುಗಿಸ್ಬಿಟ್ರು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರನ್ನು ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.